ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಹಿಂದೆ ನೋಡ್ಬೋದು, ಸೊ ಗಣಪತಿ ಗೋಡನ್ ಬಂದಿದ್ದೀವಿ ಗುರು. 2025ಗೆ ನಂದು ಫಸ್ಟ್ ಗಣಪತಿ ವಿಡಿಯೋ ಇದು. ಸೊ ಯಾವ ಗೋಡನು ಏನು ಎತ್ತ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಇವಾಗ KT ಬ್ರದರ್ಸ್ ಅವ್ರನ್ನೇ ಕರ್ಸೋಣ. 4 ಬ್ರದರ್ ಇದ್ದಾರೆ ಗುರು, ಅದ್ರಲ್ಲಿ 1 ಬ್ರದರ್ ಕರ್ಸಿ. ಅಣ್ಣ ಆರಾಮ ಅಣ್ಣ? ಹೇಗಿದ್ದೀರಾ? ನಾನು ಆರಾಮ, ನೀವು ಹೇಗಿದ್ದೀರಾ? ಸೂಪರ್ ಅಣ್ಣ. ನಿಮ್ಮ ಹೆಸರು ಎಲ್ಲರಿಗೂ ತಿಳಿಸ್ಬಿಡಿ. ನನ್ನ ಹೆಸರು ರವಿಕುಮಾರ್ ಅಂತ, ರವಿಕುಮಾರ್ KT. KT ಬ್ರದರ್ಸ್ ಅಲ್ಲಿ ಒಬ್ಬ. ಓಕೆ, 4 ಜನ ಬ್ರದರ್ಸ್ ಇದ್ದಾರೆ ಗುರು. ರೈಟ್ ಫ್ರಮ್ ಕೆಳಗಡೆಯಿಂದ ವುಡ್ ಪೀಸಿಂದ ಹಿಡಿದು ಫಿನಿಶಿಂಗ್ ತನಕನೂ ಬರೀ 4 ಜನ ಮಾಡೋದು. ಸೊ ನೋ ವರ್ಕರ್ಸ್ ಇವ್ರ ಹತ್ರ. ಅಣ್ಣ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್? ಅಂದರೆ ಮುಂಚೆ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ತಿದ್ರು, ಈಗ ಅವರಿಂದ ಈಗ ನಾವು ಮಾಡ್ತಾ ನೆಕ್ಸ್ಟ್ ಜನರೇಷನ್ ಶಿಫ್ಟ್ ಆಗಿದೆ. ಸೊ ನಿಮ್ಮಿಂದ ಇನ್ನೊಂದು ಜನರೇಷನ್ ಶಿಫ್ಟ್ ಆಗಿದೆ. ಸೊ ಇವರಲ್ಲಿ ಇನ್ನೊಂದು ಯೂನಿಕ್ನೆಸ್ ಏನು ಅಂತ ಅಂದರೆ, ಇವ್ರಿಗೆ ಮಾಡೋದು ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು. ಈ ವರ್ಷ ಯೂನಿಕ್ ಆಗಿ ಪೇಪರ್ ಗಣೇಶ ಮಾಡ್ತಿದ್ದಾರೆ. ಅಣ್ಣ ಪೇಪರ್ ಗಣೇಶ ಎಷ್ಟು ಹೈಟಿಂದ ಎಷ್ಟು ಹೈಟ್ ಅಂತ? ಪೇಪರ್ ಗಣಪತಿ ಅಂದರೆ ನಮ್ಮ ಹತ್ರ 8 ಅಡಿಯಿಂದ ಮೇಲ್ಗಡೆ ಎಲ್ಲ ಪೇಪರ್ ಗಣಪತಿ ಮಾಡ್ತಾ ಇದೆ. 8 ಫೀಟಿಂದ 12 ಫೀಟ್ ತನಕ ಪೇಪರ್ ಗಣೇಶಗಳಿದೆ. ಆಲ್ರೆಡಿ ತುಂಬ ಪೇಪರ್, ಆ ಕಡೆ ನೋಡ್ಬೋದು ತುಂಬ ಪೇಪರ್ ಗಣೇಶಗಳು ಬುಕ್ ಆಗಿದೆ. ಸೊ ಈ ಕಡೆ ನೋಡ್ಬೋದು, ಇದು ಬುಕ್ ಆಗಿದೆ. ಅಣ್ಣ ನಿಮ್ದ್ರಲ್ಲಿ ಯೂನಿಕ್ ಆಗಿ ಈ ಸತಿ ಏನಿದೆ? ಯೂನಿಕ್ ಆಗಿ ಅಂದರೆ ನಮ್ಮ ಹತ್ರ ಇನ್ನು ಬುಕ್ಕಿಂಗ್ ತೊಗೊಂಡಿರೋ ಮಾಡ್ತಾ ಇದ್ದೀವಿ. ಸೊ ಗುರುಗಳೇ, ಇವಾಗ ಅವ್ರ ಹತ್ರನೇ ಮಾತಾಡೋಣ. ಪೇಪರ್ ಗಣೇಶ ಅವ್ರದ್ದು ಈ ಸತಿ ಸ್ಪೆಷಲ್ಲು. ಸೊ ಏನೇನು ಯೂನಿಕ್ ಆಗಿದೆ ಅಂದ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಅಣ್ಣ ಈ ಸತಿ ಪೇಪರ್ದು ಏನು ಯೂನಿಕ್ ಸ್ಟೈಲು? ಈ ಪೇಪರ್ದು ಯೂನಿಕ್ ಈ ಸತಿ ಸ್ಟೈಲ್ ಅಂದರೆ ಇದೊಂದು ಸ್ಟ್ಯಾಂಡಿಂಗ್ ಗಣಪತಿ ಮಾಡಿದ್ದೀವಿ. ಓಕೆ ಅಣ್ಣ, 11 ಫೀಟ್ ಬರುತ್ತೆ. 11 ಅಡಿ ಅಣ್ಣ ಇದು. ಹೌದು, ಇದು ಕಂಪ್ಲೀಟ್ ಆಗಿ ಪೇಪರ್ ಅಣ್ಣ? ಇದು ಕಂಪ್ಲೀಟ್ ಪೇಪರ್ ಅಲ್ಲ, ಅರ್ಧ ನಮ್ದು ಮಣ್ಣಿಂದ ಬರುತ್ತೆ, ಇನ್ನು ಅರ್ಧ ಪೇಪರ್ ಬರುತ್ತೆ. ಓ ಸೂಪರ್ ಸೂಪರ್ ಅಣ್ಣ. ನೆಕ್ಸ್ಟ್ ಬಂದ್ಬಿಟ್ಟು ಇದೆ 11 ಫೀಟ್ ನೋಡಿದ್ದೀರಾ, 11 ಅಡಿ ಇದು. ಇದು ಕಂಪ್ಲೀಟ್ ಪೇಪರ್ ಅಲ್ಲ ಅಣ್ಣ? ಇದು ಕೂಡ ಕಂಪ್ಲೀಟ್ ಪೇಪರ್. ಕಾಲು ಒಂದೇ ತರ ಡಿಸೈನ್ ಬೇಕು ಅಂದ್ರೆ ಪೇಪರ್ ಸ್ವಲ್ಪ ಡಿಸೈನ್ ಬೇರೆ ಇತ್ತು ಬೇಕು ಅಂದ್ರೆ ನಾವು ಹುಲ್ ಕಟ್ಟಿ ಪೇಪರ್ ಮಣ್ಣಲ್ಲಿ ಮಾಡ್ತೀವಿ. ಸೂಪರ್ ಗುರು, ಇದು ಪೇಪರ್ ಗಣೇಶ. ಸೊ ಇವರು ಅಣ್ಣ ನಿಮ್ಮ ಗೋಡನಲ್ಲಿ 2 ವೆರೈಟಿ, ಒಂದು ಮಣ್ಣಿಂದು ಒಂದು ಪೇಪರ್ದು. ಸೊ ಈಕೋ ಫ್ರೆಂಡ್ಲಿ ಎಲ್ಲಾನು? ಎಲ್ಲ ಈಕೋ ಫ್ರೆಂಡ್ಲಿ ಗಣಪತಿ. ಸೊ ಈಗ ತಾನೇ ರೆಡಿ ಆಗಿರೋದು ಇದೊಂದು ಗಣಪತಿ ಇದೆ. ಓಕೆ ಅಣ್ಣ, ಇದು ಮಣ್ಣಿಂದ? ಇದು ಫುಲ್ ಮಣ್ಣಿಂದು. ಓಕೆ ಸೂಪರ್ ಅಣ್ಣ. ಯಾವ ಸ್ಟೈಲ್ ಅಣ್ಣ ಇದು? ಇದು ಬಂದ್ಬಿಟ್ಟು ಅದು ವಿಷ್ಣು ತರ ಅವತಾರ, ಅವರ ಅವತಾರ. ಶಂಖ ಇದೆ, ಚಕ್ರ ಬರುತ್ತೆ, ಆಯುಧಗಳು ಬರುತ್ತೆ. ಅಣ್ಣ ಇವಾಗ ಇನ್ನೊಂದು, ಮಣ್ಣಲ್ಲಿ ಮಾಡ್ಬೇಕಾದ್ರೆ ಈ ತರ ಬರುತ್ತಲ್ಲ? ಹೌದು. ಸೊ ಇದಾಗಿದ್ಮೇಲೆ ವೈಟ್ ವಾಶ್ ಅನ್ನೋದಾಗುತ್ತೆ. ವೈಟ್ ವಾಶ್ ಅಂದ್ರೆ ಅದೇ ಈಗ ಮಣ್ಣಿಂದು ಅಂದ್ರೆ ಕ್ರಾಕ್ ಬರುತ್ತೆ. ಓಕೆ, ಈ ತರ ಎಲ್ಲ ಕ್ರಾಕ್ ಬರುತ್ತೆ. ಇದು ಈಗ ತಾನೇ ಆಗಿದೆ, ಅಷ್ಟೊಂದು ಕ್ರಾಕ್ ಇಲ್ಲ, ಇನ್ನು ಡ್ರೈ ಆಗ್ತಾ ಇನ್ನು ತುಂಬಾ ಕ್ರಾಕ್ ಬರುತ್ತೆ. ಸೊ ಪ್ರೂಫ್ಗೆ ಕ್ರಾಕ್ ಇದೆ ನೋಡ್ಕೊಳ್ಳಿ, ಇದು ಮಣ್ಣಿನ ಗಣೇಶ. ಹೌದು, ಈ ಕ್ರಾಕ್ ಎಲ್ಲ ಮತ್ತೆ ನಾವು ತುಂಬ್ತೀವಿ. ಓಕೆ, ತುಂಬಿ ಆದ್ಮೇಲೆ ಮತ್ತೆ ನಾವು ಬೇಸ್ ಅಂದ್ರೆ ವೈಟ್ ಬೇಸ್ ಕಲರ್ ಹೊಡಿತೀವಿ. ಓಕೆ ಓಕೆ, ಬೇಸ್ ಕಲರ್ ಹೊಡೆದು ತಿಕ್ಕಿ ಉಜ್ಜಿ ಮಾಡಿ ತುಂಬಾ ಪ್ರೊಸೀಜರ್ ಇದೆ. ಅಂದ್ರೆ ಅಣ್ಣ ವೈಟ್ ಬೇಸ್ ಅಂದ್ರೆ ಪಟ್ಟಿ ತರನಾ? ಪಟ್ಟಿ ತರ. ಓಕೆ, ಅಂದ್ರೆ ನೋಡ್ಬೋದು ನೋಡಿ, ಇದು ಡ್ರೈ ಆಗಿರೋದು. ಸೊ ಇದ್ರ ಮೇಲೆ ಒಂದು ವೈಟ್ ಕಲರ್ ಪಟ್ಟಿ ತರ ಬರುತ್ತೆ. ಇದಾಗಿದ್ಮೇಲೆ ಒಂದೊಂದು ಲೇಯರ್ ಪೇಂಟ್ಸ್ ಇವರು ಹಾಕಿ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ ಕೊಡ್ತಾರೆ. ಬೇಸ್ ಕಲರ್ ಹೊಡೆದಿರೋದು ಅಂದ್ರೆ ನೀವು ಅಲ್ಲಿ ಮಣ್ಣಿನ ಗಣಪತಿ ಇದೆ, ಅದಕ್ಕೆ ಬೇಸ್ ಕಲರ್ ಮಾಡಿದೆ, ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡ್ತೀವಿ. ಚೆಕ್. ಓಕೆ ಓಕೆ ಅಣ್ಣ, ಇದು ಇವಾಗ ಮಣ್ಣಿಂದು. ಸೊ ಹಿಂದೆ ಇರೋದಲ್ಲ ಪೇಪರ್ ಗಣಪತಿ, ಇದೆಲ್ಲ ಪೇಪರ್ ಗಣಪತಿ. ಪೇಪರ್ ಗಣಪತಿ. ಓಕೆ ಅಣ್ಣ, ಇದೆ ಅಲ್ಲ ಈ ಸತಿ ಡಿಫ್ರೆಂಟ್ ಆಗಿದೆ. ಇದು ಎಷ್ಟು ಅಡಿ ಅಣ್ಣ? ಇನ್ನು ಮಾಡೋದಿದೆ. ಪೇಪರ್ ಗಣೇಶ ಇನ್ನು ಪೆಂಡಿಂಗ್ ಇದೆಯಾ? ಪೇಪರ್ ಗಣಪತಿನೇ ಇನ್ನು ಪೆಂಡಿಂಗ್ ಇದೆ. ಜೋಕಾಲಿ ಇದು ಮಾಡೋದಿದೆ, ಇನ್ನು ಸರ್ಪದ ಮೇಲೆ ಸರ್ಪ ಇರೋದಿದೆ, ಇನ್ನು ತುಂಬಾ ಕೆಲಸ ಇದೆ. ಓಕೆ, ಆಲ್ಮೋಸ್ಟ್ ಇನ್ನೂ ತುಂಬಾ ಗಣೇಶಗಳು ಪೆಂಡಿಂಗ್ ಇದೆ. ಸೊ ಇವಾಗ ಸದ್ಯಕ್ಕೆ ಒಂದು ವಿಡಿಯೋ ಮಾಡೋಣ, ಆಲ್ರೆಡಿ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಗಿ ಆಗ್ತಾ ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಿದ್ದಂಗೆ ಇನ್ನೊಂದು ಫೈನಲ್ ಟಚ್ ವಿಡಿಯೋ, ಅಂದ್ರೆ ಶಲ್ಯ ಹಾಕಿ ಪಂಚೆ ಅವೆಲ್ಲ ಒಂದು ವಿಡಿಯೋ ಮಾಡೋಣ. ಅಣ್ಣ ಇದ್ರದ್ದು ಮೋಲ್ಡ್ ಎಲ್ಲ ಒಂದ್ಸತಿ ತೋರಿಸ್ತೀರಾ? ಮೋಲ್ಡ್ ಅಂದ್ರೆ ಮೋಲ್ಡ್ ಅಲ್ಲ, ಪೀಸ್ ತೋರಿಸಿ. ಪೇಪರ್ ಗಣಪತಿ ಅಂದ್ರೆ ಈ ತರ ಇರುತ್ತೆ, ಎಲ್ಲ ಸಪ್ರೇಟ್ ಆಗಿ ನೀವೆಲ್ಲ ಒಳಗೆಲ್ಲ ನೋಡಬಹುದು. POP ಅನ್ಕೊಂಡ್ಬಿಡ್ತಾರೆ ಜನಗಳು, ಇದೆಲ್ಲ ಮಣ್ಣಿಂದಿರು ಅಂದ್ರೆ ಅಲ್ಲ, ಪೇಪರ್ ಸ್ಮ್ಯಾಶ್. ಇದು ಎಷ್ಟಡಿ ಅಣ್ಣ ಇದು ಮೋಲ್ಡ್? ಸರಿ, ಪೀಸ್ ಇದು ಪೀಸ್ 11 ಫೀಟ್ ಇಂದ 11 ಫೀಟ್ ಇದು. ಈಗ ಇದನ್ನು ನೋಡ್ಬೋದು. ಇದೆಲ್ಲ ಲೈಟ್ ವೆಯ್ಟ್. ಹಿಂದೆ ಒಳಗಡೆ ನೋಡ್ಬೋದು ಪೇಪರ್ದು. ಹೌದು, ಪೇಪರ್. ಇದೆಲ್ಲ ಇವ್ರದ್ದು ಅಲ್ಲ ಅಣ್ಣ? 11 ಫೀಟ್ ಇದೆ ಅಲ್ಲ ಇದು? ಸೊ ಇಲ್ಲೆಲ್ಲ ಆಲ್ರೆಡಿ ನಾನು ತೋರಿಸ್ದಂಗೆ ಕೈ ಎಲ್ಲ ಇದೆ. ಈ ಮಣ್ಣಿಂದ ಅಂದ್ರೆ ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ಬಿಡ್ಬೋದು, ಬಟ್ ಪೇಪರ್ ಮಾಡ್ಬೇಕು ಅಂದ್ರೆ ಮೋಲ್ಡ್ ಮಾಡ್ಕೊಳ್ಳೇಬೇಕು. ಇದು ಎಷ್ಟು ದಿನ ಬೇಕಣ್ಣ ಡ್ರೈ ಆಗಕ್ಕೆ? ಇದು ಡ್ರೈ ಆಗಕ್ಕೆ ಬೇಕು ಒಂದ್ 2-3 ದಿನ, ಬಿಸಿಲಿದ್ದಂಗೆ, ವೆದರ್ ಇದ್ದಂಗೆ. ಸೊ ವೆದರ್ ಮೇಲೆ ಡಿಪೆಂಡ್ ಆಗಿರೋದು, ಮಣ್ಣಾಗ್ಲಿ ಇದಾಗ್ಲಿ ವೆದರ್ ಮೇಲೆ ಡಿಪೆಂಡ್. ಸೊ ಇಲ್ಲೆಲ್ಲ ನೋಡ್ಬೋದು ಕಿರೀಟ ಎಲ್ಲ ಇದೆ.
ಸೊ ಇದೆಲ್ಲ ಪೇಪರಿಂದ ಮಾಡಿರೋದು. ಸೊ ಇದೆಲ್ಲ ಮಾಡಿದ್ಮೇಲೆ ನಮ್ಮ ಗಣೇಶ ಈ ತರ ಫೈನಲ್ ಬಂದು ನಿಂತ್ಕೊಳ್ಳುತ್ತೆ ಗುರು. ಸೊ ಇವ್ರ ಗೋಡನಲ್ಲಿ ಈ ಸತಿ ಬಂದು ಮಣ್ಣಿಂದು ಆಸ್ ವೆಲ್ ಆಸ್ ಪೇಪರ್ದು. ಅಣ್ಣ ಇನ್ನು ಪೇಪರ್ದು ಬರೋದು ತುಂಬಾ ಇದೆಯಾ ಗಣೇಶಗಳು? ತುಂಬಾ ಇಲ್ಲ, ಅದೇ ಬುಕಿಂಗ್ ತಗೊಂಡಿರೋ ಒಂದೆರಡು ಇದೆ. ಇನ್ನೊಂದೆರಡು ಇದೆ. ಇವಾಗ ಎಷ್ಟು ಗಣೇಶಗಳಿದೆ ನಾ ಗೋಡನಲ್ಲಿ? ಈ ಗೋಡನಲ್ಲಿ ಒಂದು 60 ಪೀಸ್ ಇದೆ. 60. ಇವಾಗ ನಿಮ್ನ ಕಾಂಟ್ಯಾಕ್ಟ್ ಹೇಗೆ ಮಾಡೋದು ಅಂದ್ಬಿಟ್ಟು ಹೇಳ್ತೀರಾ? 855 ಓಕೆ 34948443. ಇವಾಗ ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ಕೇಳ್ತಾರೆ, ಗಣಪತಿ ಫೋಟೋಸ್ ಕೇಳ್ತಾರೆ. ಅದಕ್ಕೆ ನಾವು ಈ ನಂಬರಿಗೆ ವಾಟ್ಸಪ್ ಅಲ್ಲಿ ಆಯ್ತಾ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಲಿಂಕು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಬರುತ್ತೆ. ಅದೇ ವಾಟ್ಸಪ್ ಕ್ಯಾಟ್ಲಾಗ್ ಅಲ್ಲಿ ನಾನು ಫೋಟೋಸ್ ಎಲ್ಲ ಹಾಕಿದ್ದೀನಿ, ಅದ್ರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಗುರುಗಳೇ, ಇವರು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ಮತ್ತೆ ವಿಡಿಯೋದಲ್ಲೂ ರನ್ ಆಗ್ತಾ ಇರುತ್ತೆ. ಏನು ಅಂತ ಅಂದ್ರೆ ವಾಟ್ಸಪ್ ಅಲ್ಲಿ ಇವರಿಗೆ ಹಾಯ್ ಅಂತ ಮೆಸೇಜ್ ಹಾಕಿ. ಸೊ ಅದರಲ್ಲಿ ಲೊಕೇಶನ್, ಗಣೇಶ ಮಾಡೆಲ್ಗಳು, ಸೊ ಪ್ರತಿಯೊಂದನ್ನು ಕ್ಯಾಟ್ಲಾಗ್ ಮುಖಾಂತರ ಬಂದ್ಬಿಡುತ್ತೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ, ಯಾವ ಗಣೇಶ ಏನು ಬೇಕು ಅಂದ್ಬಿಟ್ಟು ಇವ್ರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಷ್ಟೇ ಅಣ್ಣ? ಹೌದು. ಸೊ ಅಣ್ಣ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಬಿಡಿ ಅಣ್ಣ. ಹಂಗೆ KT Brothers Arts ಅಂತ. KT Brothers Arts. ಸೊ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅಣ್ಣ ಇವಾಗ ಮಣ್ಣಿನ ಗಣೇಶದಲ್ಲಿ ಯೂನಿಕ್ ಆಗಿ ಯಾವ್ದಿದೆ ಅಂತ ತೋರಿಸ್ತೀರಾ? ಮಣ್ಣಿನ ಗಣಪತಿ ಯೂನಿಕ್ ಅಂದ್ರೆ ಈಗ ಪ್ರತಿ ವರ್ಷ ಮಾಡ್ದಂಗೆ ಈ ಸತಿನೂ ಎಲ್ಲ ಒಂದು ಗಣಪತಿ ಒಂದ್ ತರ ಇಲ್ಲ, ಬೇರೆ ಬೇರೆ ತರ ಇದೆ. ಓಕೆ ಅದೆಲ್ಲ ನೀವು ಚೆಕ್ ಮಾಡಿ. ಅಣ್ಣ ಇದು ಎಷ್ಟು ಅಡಿಯಿಂದ ಇದೆ ಅಣ್ಣ? ಈ ಲೈನ್ ಫುಲ್ 7 ಫೀಟ್ ಇದೆ. ಓಕೆ. ಆ ಕಡೆ ಲೈನು 6.5 ಇದೆ. ಇದೆಲ್ಲ 5 ಫೀಟ್ ಇದೆ. 5 ಫೀಟ್. ನಿಮ್ ಗೋಡನಲ್ಲಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ಇದೆ? ನಮ್ಮ ಗೋಡನಲ್ಲಿ 4 ಅಡಿಯಿಂದ ಹಿಡಿದು 12 ಫೀಟ್ ತನಕನೂ ಇದೆ. 4 ಫೀಟ್ ಇಂದ 12 ಫೀಟ್ ತನಕ. ಹೌದು. ಅಣ್ಣ ಇವಾಗ ಗಣೇಶ ಇದು ಹಿಂಗೆ ಇದೆಯಲ್ಲ, ಸೊ ಇದಕ್ಕೆ ಏನೇನ್ ಫಿಲ್ಲಿಂಗ್ಸ್ ಬರುತ್ತೆ ಅಣ್ಣ? ಬಿಕಾಸ್ ಯಾಕಂದ್ರೆ ಇದು ಪ್ಲೇನ್ ಇದೆಯಲ್ಲ. ಹೌದು, ಇದೆ. ಇಲ್ಲೆಲ್ಲ ಒರಿಜಿನಲ್ ಆಗೆಲ್ಲ ಕ್ಲಾತ್ ಹಾಕ್ತಿವಿ. ಇಲ್ಲಿ ಕ್ಲಾತ್ ಬರುತ್ತಾ? ಸೈಡ್ ಎಲ್ಲ ಡಿಸೈನ್ ಬರುತ್ತೆ. ಓಕೆ. ಡಿಸೈನ್ ಬರುತ್ತೆ. ಅಣ್ಣ ಬ್ಯಾಕ್ ಗ್ರೌಂಡ್ ಆರ್ಚ್ ಕೂಡ ಬರುತ್ತೆ, ಬಟ್ ಇನ್ನು ಆರ್ಚ್ ಮಾಡಿಲ್ಲ. ಓಕೆ. ಮಾಡ್ಕೊಡ್ತೀವಿ. ಸೊ ಹಿಂದೆ ಪ್ರಭಾವಳಿ, ಇದಕ್ಕೆ ಶಲ್ಯ, ಪಂಚೆ, ಮತ್ತೆ ಅಣ್ಣ ಡೈಮಂಡ್ ವರ್ಕ್ಸ್ ಬಗ್ಗೆ. ಡೈಮಂಡ್ ವರ್ಕ್ ನಾವು ಮಾಡಿಸ್ಕೊಡ್ತೀವಿ. ಓಕೆ. ಕೇಳಿದರಿಗೆ ನಾವು ಮಾಡಿಸ್ಕೊಡ್ತೀವಿ. ಓಕೆ. ಈ ಗಣೇಶಗೆ ಗುರು ಡೈಮಂಡ್ ವರ್ಕ್ಸ್ ಇಂದ ಹಿಡಿದು ಪಂಚೆ, ಶಲ್ಯ, ಇದಕ್ಕೆ ಫಿಲ್ಲಿಂಗ್ಸ್ ಪ್ರತಿ ಒಂದು ಬರುತ್ತೆ. ಹಿಂದೆ ಪ್ರಭಾವಳಿನೂ ಬರುತ್ತೆ. ಸೊ ಗಣೇಶ ಮಾಡೆಲ್ ಮಾತ್ರ ಹೀಗಿರೋದು. ಫಿಲ್ಲಿಂಗ್ಸ್, ಪ್ರಭಾವಳಿ ಎಲ್ಲ ಬಂದಿದ್ಮೇಲೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಇವರೇ ಮಾಡ್ತಾರೆ. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಲ್ಲ ಅಣ್ಣ? ಸ್ಟೋನ್ ವರ್ಕ್ಸ್ ಎಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ರೆಫರೆನ್ಸ್ಗೆ ನಾನು ಲಾಸ್ಟ್ ಇಯರ್ ಕೂಡ ನಾನು ವಾಟ್ಸಪ್ ಅಲ್ಲಿ ಕ್ಯಾಟ್ಲಾಗ್ ಅಲ್ಲಿ ನಾನು ಹಾಕಿದ್ದೀನಿ. ಓಕೆ. 2024 ಕ್ಯಾಟ್ಲಾಗ್ ಅಲ್ಲಿ ಹಾಕಿದ್ದಾರೆ, ನೋಡ್ಬೋದು ಗುರು. ಮತ್ತೆ 2024 ಅಲ್ಲಿ ನಮ್ಮ ಗಣೇಶನು ಇವ್ರ ಹತ್ರನೇ ತಗೊಂಡಿದ್ದು. ಸೊ ಅದ್ರದ್ದು ಬೇಕಾದ್ರೆ ನಾನು ಕೊಟ್ಟಿರ್ತೀನಿ. ಸೊ ನಮ್ಮ ಗಣೇಶ ಎಷ್ಟು ಯೂನಿಕ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಅಂದ್ರೆ ಗುರು ಏರಿಯಾದಲ್ಲಿ ಎಲ್ಲರೂ ಕೇಳಿದ್ರು ಎಲ್ಲಿ ಮಾಡಿಸ್ರಿ ಅಂದ್ಬಿಟ್ಟು. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, KT Brothers ಅಲ್ಲಿ ಹೋದ ವರ್ಷ ಮಾಡಿಸಿದ್ದು. ಸೊ ಈ ವರ್ಷ ಲೋಡಿಂಗ್ ಅಲ್ಲಿ ಇದೆ, ನೋಡೋಣ. ಸೊ KT Brothers ಅಲ್ಲಿ ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ ಅಂತ ಅಂದ್ಬಿಟ್ಟು. ಓಕೆ. ನೀವು ಎಷ್ಟನೇ ಅಣ್ಣ? ನಾನು ಲಾಸ್ಟ್. ಹೌದು. ಅಣ್ಣ ನೀವು ಯಾವ್ದ್ರಲ್ಲಿ ಸ್ಪೆಷಾಲಿಟಿ? ಆಲ್ಮೋಸ್ಟ್ ಎಲ್ರು ಎಲ್ಲಾ ಕೆಲಸನೂ ಮಾಡ್ತೀವಿ, ಸ್ಪೆಷಲ್ ಅಂತ ಏನಿಲ್ಲ. ಓಕೆ. ಪೇಂಟಿಂಗ್ ಅಲ್ಲಿ ಆಗ್ಲಿ, ನಮ್ದು ಕಣ್ ಬರೆಯೋದಾಗ್ಲಿ, ಬಟ್ಟೆ ಹೊಡ್ಸೋದ್ರಾಗ್ಲಿ, ಆಲ್ಮೋಸ್ಟ್ ಎಲ್ಲ ಕೆಲಸ. ಸೊ 4 ಜನ ಇಷ್ಟು ದೊಡ್ಡ ಗೋಡನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಬರೀ 4 ಜನ ಅಲ್ಲ ಅಣ್ಣ? ಹೌದು, 4 ಜನ. ರೈಟ್ ಫ್ರಮ್ ಕೆಳಗಡೆ ವುಡ್ ಪೀಸ್ ಇಂದ ಹಿಡಿದು ಗಣೇಶನ ಫೈನಲ್ ಮಾಡ್ಕೊಡೋದು 4 ಜನನು. ಒಂದು ಗಣೇಶನಲ್ಲಿ 4 ಜನದಲ್ಲೂ ಕೆಲಸ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇವೆಲ್ಲ ಕಂಪ್ಲೀಟ್ ಮಣ್ಣಿಂದ ಮಾಡಿರೋದು ನೋಡಿ, ಎಷ್ಟು ಸಖತ್ತಾಗಿದೆ ಗುರು. ಸೊ ಇದೇ ಥರ ಒಂದೊಂದು ಗಣೇಶಗಳು ಯೂನಿಕ್ ಆಗಿದೆ. ಸೊ ಒಂದೊಂದು ಡಿಫ್ರೆಂಟ್ ಆಗಿದೆ. ಸೊ ಈ ಗಣೇಶ ನೋಡ್ಬೋದು. ಸೊ ಒಂದು ಲೇಯರ್ ವೈಟ್ ವಾಶ್ ಆಗಿದೆ. ಸೊ ಇದ್ರ ಮೇಲೆ ಇನ್ನೂ ಪೇಂಟಿಂಗ್ಸ್ ಆಗಬೇಕು. ಪೇಂಟಿಂಗ್ಸೇ ಒಂದು 5-6 ಲೇಯರ್ ಬರುತ್ತೆ ಗುರು. ಬಿಕಾಸ್ ಲಾಸ್ಟ್ ಟೈಮ್ ನಾವು ಕೇಳಿದ್ವಲ್ಲ ಪೇಂಟಿಂಗ್ಸ್ ಎಲ್ಲ ಯಾವ್ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಸೊ 5-6 ಲೇಯರ್ ಬರುತ್ತೆ. ಸೊ ಇಲ್ಲೂ ನೋಡ್ಬೋದು, ಅವ್ರು ಕೂತಿರೋ ಸ್ಟೈಲ್ ನೋಡ್ಬೋದು, ಕಾಲ್ದು ಬ್ಯೂಟಿಫುಲ್ ಗುರು. ಈಗ ಇದೊಂದು ಗಣೇಶ ಡಿಫ್ರೆಂಟ್ ಆಗಿದೆ ಮಾಡೆಲು, ನೋಡ್ಬೋದು. ಸೊ ಕೈಗಳು ನೋಡ್ಬೋದು ನೋಡಿ ಎಷ್ಟು ಸಖತ್ತಾಗಿದೆ. ಸೊ 0.5 ಹಾಕೊಂಡು ತೋರಿಸ್ತೀನಿ ನೋಡಿ, ಸೂಪರ್ ಗುರು. ಸೊ ಇವೆಲ್ಲ ಮಣ್ಣಿಂದ ಮಾಡಿರೋದು ಗಣೇಶ. ನಮ್ಮ ಎನ್ವಿರಾನ್ಮೆಂಟ್ಗೂ ಹಾನಿ ಆಗಲ್ಲ. ಸೊ ಅಂಥ ಗಣೇಶಗಳು ಇವ್ರು ಮಾಡಿರೋದು. ಸೊ ನೋಡ್ಬೋದು, ಒಂದೊಂದು ಯೂನಿಕ್ ಆಗಿದೆ ಗುರು. ಇಲ್ಲಿಂದ ಕಂಪ್ಲೀಟಾಗಿ ಅಷ್ಟು ತನಕ ಇದೆ. ಸೊ ಒಂದೊಂದನ್ನು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಈ ಮಾಡೆಲ್ ಆಯಿತು. ನೆಕ್ಸ್ಟ್ ಈ ಮಾಡೆಲ್ ಬರ್ತೀನಿ. ಈ ಮಾಡೆಲು ಅಷ್ಟೇ ಡಿಫ್ರೆಂಟ್ ಆಗಿದೆ ನೋಡಿ, ಒಂದಕ್ಕಿಂತ ಒಂದು ಯೂನಿಕ್ ಆಗಿರುತ್ತೆ. ಸೊ ಇವ್ರದ್ದು ಯಾವ ಥರ ಬರುತ್ತೆ ಅಂತ ಅಂದರೆ, ಸೊ ಬೇಸು ವುಡ್ಡಲ್ಲಿ ಕೊಟ್ಟಿರ್ತಾರೆ. ಸೊ ಈ ಬೇಸು ಅಷ್ಟೇ ವುಡ್ಡಲ್ಲಿ ಕೊಟ್ಟಿರ್ತಾರೆ. ಸೊ ವುಡ್ಡನ್ ಬೇಸು. ಸೊ ನಮಗೆ ಗಣೇಶ ಲಿಫ್ಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಗಣೇಶ ಅದ್ರ ಮೇಲೆ ಕೂತಿರೋದಕ್ಕೂ ಈಸಿ ಆಗುತ್ತೆ. ಸೊ ಯೂನಿಕ್ ಆಗಿರುತ್ತೆ ಡಿಸೈನು. ಸೊ ಮುಂಬೈ ಸ್ಟೈಲ್ ಇವೆಲ್ಲ. ಸೊ ಇದು 7 ಫೀಟ್ ಗಣೇಶ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಟ್ಟಿದ್ದಾರೆ. ಸೊ ಇವ್ರದ್ದು ಆರ್ಟ್ ವರ್ಕರು ನೋಡಿ, ಡೀಟೇಲಿಂಗು ಟಚ್ ಮಾಡಿ ತೋರಿಸ್ತೀನಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಡೀಟೇಲಿಂಗು. ಸೊ ಅದೇ ಗುರು ಮ್ಯಾಟ್ರ್ ಆಗೋದು.
ಈ ಕಾಲು ನೋಡ್ಬೋದು, ಎಲ್ಲನೂ ಮಣ್ಣಿಂದ ಮಾಡಿರೋದು ಗುರು. ಈಕೋ ಫ್ರೆಂಡ್ಲಿ ಗಣಪತಿ. ಸೊ ಹಾಗೆ ಒಂದು ಗಣೇಶ ಹಿಂದೆ ಬಂದರೆ ಸಪೋರ್ಟಿಗೆ ನೋಡಿ ನಿಮ್ಗೆ ಈ ಥರ ಕೊಟ್ಟಿರ್ತಾರೆ. ಸೊ ಲಿಫ್ಟ್ ಮಾಡೋದಕ್ಕಾಗಲಿ, ನಮ್ಮ ಫೋರ್ಕ್ ಲಿಫ್ಟಲ್ಲಿ ಗಣೇಶ ಪ್ರೊಸೆಷನ್ ಮಾಡೋದಕ್ಕಾಗಲಿ ಆರಾಮಾಗಿರುತ್ತೆ. ಯಾಕಂದರೆ ಕಂಪ್ಲೀಟಾಗಿ ವುಡ್ಡಲ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಆರಾಮಾಗಿ ಫೋರ್ಕ್ ಲಿಫ್ಟ್ ಆಗುತ್ತೆ. ಸೊ ಹಿಂದೆ ಸಪೋರ್ಟಿಗೆ ಇದಿದೆ, ಬಿಕಾಸ್ ಪ್ರಭಾವಳಿ ಎಲ್ಲ ಬರಬೇಕಲ್ಲ. ಸೊ ಪ್ರಭಾವಳಿಗೆ ಸಪೋರ್ಟಿವ್ ಎಲ್ಲ. ನಾನು ಇವರಲ್ಲಿ ಈ ಸತಿ ಹೊಸ್ದಾಗಿ ಯೂನಿಕಾಗಿ ಮಾಡಿದ್ದಾರೆ ಅಂತ ಅನ್ನಲ್ಲ. ಸೊ ಪೇಪರ್ ಗಣೇಶ, ಸೊ ಅದನ್ನು ತೋರಿಸ್ತೀನಿ ನೋಡಿ. ಸೊ ಇದೇ ಪೇಪರ್ ಗಣೇಶ ನೋಡ್ಬೋದು, ಎಷ್ಟು ಸಖತ್ತಾಗಿ ಮಾಡಿ ಇಟ್ಟಿದ್ದಾರೆ ಗುರು ಪೇಪರ್ ಗಣೇಶ. ಸೊ ಇದು ಒಂದು ಕೈ ಸೈಜ್ ನೋಡ್ಬೋದು, ನನ್ನ ಕೈ ಬರೋದೇ ಇಟು. ಫಿನಿಶಿಂಗ್ ಆಗಲಿ ಪೇಪರ್ ಗಣೇಶ ಅದು ಸೂಪರ್ ಗುರು. ಸೊ ಹಾಗೆ ಯೂನಿಕ್ ಆಗಿದೆ ಗುರು ಒಂದೊಂದು ಡಿಸೈನ್ಸು. ಸೊ ಹಿಂದೆ ನೋಡ್ಬೋದು 3 ಗಣೇಶಗಳು ಮಾಡಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 10-12 ಫೀಟ್ ಇದೆ ಗಣೇಶಗಳು. ಹಾಗೆ ಈ ಕಡೆ ಬಂದೆ ರೈಟ್ ಸೈಡಲ್ಲಿ ನಿಂತಿರೋ ಗಣೇಶ ಒಂದಿದೆ. ಸೊ ಇವ್ರು ನೋಡಿ ಸಕ್ಕದಾಗಿ ಕೂತಿದ್ದಾರೆ. ಇವರಂತೂ ಯೂನಿಕ್ ಆಗಿದೆ ಗುರು. ಸೊ ಇದೆಲ್ಲ ಪೇಪರ್ ಗಣೇಶ ಗುರು. ಸೊ ಆ ಕಡೆ ಮಣ್ಣದು, ಈ ಕಡೆ ಪೇಪರ್ದು, ಈಕೋ ಫ್ರೆಂಡ್ಲಿ. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣೇಶಗಳನ್ನ ಬುಕ್ ಮಾಡ್ಕೊಳ್ಳಿ. ಇವ್ರು ನೋಡಿ ನಿಂತಿದ್ದಾರೆ, ಇದು ಸಖತ್ತಾಗಿದೆ ಇವರು, ಬ್ಯೂಟಿಫುಲ್ ಸಖತ್ತಾಗಿದೆ ಇದು. ಹಾಗೆ ಈ ಕಡೆ ಹೋಗಿದ್ರೆ ನೋಡಿ, ಇದು ಇನ್ನೂ ಫಿನಿಶ್ ಆಗಿಲ್ಲ, ವೈಟ್ ವಾಶ್ ಆಗಿಲ್ಲ. ವೈಟ್ ವಾಶ್ ಆಗೋಕ್ಕೆ ಮುಂಚೆ ಇದು ಹೀಗಿರುತ್ತೆ, ವೈಟ್ ವಾಶ್ ಆಗೋಕ್ಕೆ ಮುಂಚೆ ಹಿಂಗಿರುತ್ತೆ. ಸೊ ವೈಟ್ ವಾಶ್ ಆಗಿದ್ಮೇಲೆ ಈ ಥರ ಬರುತ್ತೆ. ಸೊ ಇದಾಗಿದ್ಮೇಲೆ ಇದ್ರ ಮೇಲೆ ಕಲರು ಪೇಂಟು, ಸೊ ಅದು ಪೇಂಟ್ ಮೇಲೆ ಶಲ್ಯ ಅವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಫಸ್ಟು ಹೀಗೆ ಬರುತ್ತೆ. ಇದು ಮಣ್ಣಿನ ಗಣೇಶ, ಅದು ಪೇಪರ್ ಗಣೇಶ. ಸೊ ಮಣ್ಣಿನ ಗಣೇಶ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಸೊ ಮಣ್ಣಿನ್ನೂ ಡ್ರೈ ಆಗಿಲ್ಲ, ಗೊತ್ತಾಗುತ್ತೆ ಮುಟ್ಟಿದ್ರೆ. ಸೊ ಪ್ರೂವ್ ಮಾಡಬೇಕಲ್ಲ ಗುರು, ಮಣ್ಣು ಇದು ಅಂದ್ಬಿಟ್ಟು POP ಎಲ್ಲ ಮಣ್ಣು ಅಂದ್ಬಿಟ್ಟು ಪ್ರೂವ್ ಮಾಡಬೇಕಲ್ಲ. ಸೊ ಅದಕ್ಕೆ ನೋಡಿ ಸಪೋರ್ಟಿಗೆಲ್ಲ ಕಡ್ಡಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮಣ್ಣು ನಿಂತ್ಕೋಬೇಕಲ್ಲ, ಆ ಮೋಲ್ಡ್ ನಿಂತ್ಕೋಬೇಕಲ್ಲ, ಅದಕ್ಕೆ ಪ್ರತಿಯೊಂದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ. ಬಿಕಾಸ್ ಇವೆಲ್ಲ ಮಣ್ಣಿಂದ ಮಾಡಿರೋದಲ್ಲ. ಸೊ ಹಾಗೆ ನೋಡ್ಬೋದು ನೋಡಿ, ಸಖತ್ತಾಗಿದ್ದಾರೆ ಗುರು. ಇದು ನೋಡೋಣ ಈ ವರ್ಷ ನಾವು ಯಾವ ಗಣೇಶ ಕೂರಿಸ್ತೀವಿ ಅಂದ್ಬಿಟ್ಟು ಗೊತ್ತಿಲ್ಲ. ಲೆಟ್ಸ್ ಹೋಪ್. ಆಮೇಲೆ ಫಿಂಗರ್ಸ್ ಕ್ರಾಸ್ಡ್. ಒಂದೊಂದು ಗಣೇಶ ಯೂನಿಕ್ ಆಗಿದೆ ಗುರು. ನಾನು ಅದೇ ಹೇಳಿಲ್ವಾ, ಇವರು ಕೈಯಿಂದನೇ ಬಂದಿರೋದು. ಸೊ 4 ಜನ ಬ್ರದರ್ಸ್ ಸೇರಿಕೊಂಡು ಈ ಗೋಡನ್ ಗುರು ಮಾಡ್ತಾ ಇರೋದು, KT ಬ್ರದರ್ಸ್. ಹಾಗೆ ಈ ಕಡೆ ಬಂದರೆ ಇವರು ಅಷ್ಟೇ, ಇದು ಪೇಪರ್ ಗಣೇಶ. ಸೊ ಬ್ಯೂಟಿಫುಲ್ ಇವರು. ಸೊ ಇದ್ರ ಮೇಲೆ ಪಂಚೆ, ಶಲ್ಯ, ಬ್ಯಾಕ್ಗ್ರೌಂಡು, ಪ್ರಭಾವಳಿ ಎಲ್ಲನೂ ಫಿಲ್ ಆಗುತ್ತೆ. ಸೊ ಇವಾಗ ಜಸ್ಟ್ ವೈಟ್ ವಾಶ್ ಆಗಿರೋದು ಗಣೇಶ, ಇನ್ನೂ ಆಗುತ್ತೆ. ಇನ್ನೂ ಒಂದು ಆಲ್ಮೋಸ್ಟ್ 1 ಮಂತ್ ಅಷ್ಟರಲ್ಲಿ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಗುರುಗಳೇ, ಇವೆಲ್ಲ ಪೇಪರ್ ಗಣೇಶ. ಸೊ ಇದ್ರ ಹಿಂದೆ ಏನೇನು ಟೆಕ್ನಿಕ್ ಇದೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಹಾಗೆ ಹಿಂದೆ ಬಂದರೆ ಇವೆಲ್ಲ ನೋಡ್ಬೋದು ನೋಡಿ, ಎಲ್ಲ ರೆಡಿಯಾಗಿದೆ. ಸೊ ಒಂದೊಂದು ಕೈನೂ ತೆಗೆದು ತೋರಿಸ್ತೀನಿ ನೋಡಿ. ಸೊ ಒಳಗಡೆ ನೋಡ್ಬೋದು, ಪೇಪರ್ ಕಾಣಿಸ್ತಾ ಇದೆಯಾ? ಸೊ ಈ ಪೇಪರೇ ಆ ಥರ ಬರೋದು ಗಣೇಶಗೆ. ಸೊ ನೋಡ್ಬೋದು. ಸೊ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೈಗಳಿದೆ ನೋಡಿ. ಸೊ ಇವೆಲ್ಲ ಪೇಪರಿಂದ ಮಾಡಿರೋದು. ಸೊ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ ಗಣೇಶದು ಫೇಸು. ಸೊ ಒಳಗಡೆ ನೋಡ್ಬೋದು. ಸೊ ಇದೆಲ್ಲ ಪೇಪರಿಂದ ಗುರು ಮಾಡಿರೋದು. ಸೊ ಯೂನಿಕ್ ಆಗಿದೆ ನೋಡಿ ಇದು. ಹಾಗೆ ಈ ಕಡೆ ಬಂದಾಗ 11 ಫೀಟ್ದು ಫೇಸ್ ಅಂತ ನೋಡಿದ್ರು. ಇದು 11 ಅಡಿ ಗಣೇಶ ಅದು ಫೇಸ್ ಇದು. ಸೊ ಇದ್ರದ್ದು ಬಾಡಿ 11 ಅಡಿ ಗಣೇಶದು ಬಾಡಿ ಇದು. ಇವೆಲ್ಲ ಕಂಪ್ಲೀಟಾಗಿ ಪೇಪರ್ದು. ಸೊ ಪೇಪರ್ ಗಣೇಶದು 11 ಅಡಿ ಇದು. ಸೊ ರೆಡಿಯಾಗಿದೆ ಇಲ್ಲೆಲ್ಲ. ಸೊ ಹಾಗೆ ಹಿಂದೆ ನೋಡಿದ್ರೆ ಇಲ್ಲಿ ನೋಡ್ಬೋದು, ತುಂಬ ಕೈಗಳು, ಕಿರೀಟಗಳು, ತಲೆಗಳು, ಗಣೇಶ ಬಾಡಿ ಸಿಕ್ಕಾಬಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಪೇಪರ್ದು. ಇದರಿಂದ ಈ ಥರ ಜೋಡಿಸ್ತಾರೆ ಗಣೇಶಗಳು. ಸೊ ಕಂಪ್ಲೀಟಾಗಿ ಈ ಥರ ಕಾಣುತ್ತೆ ಗಣೇಶಗಳು. ಸೊ ಚೆಕ್ಔಟ್ ಮಾಡ್ಕೋಬೋದು ಗುರು. ಇದು ಒಳಗಡೆಯಿಂದ ನೋಡ್ಬೋದು ನೋಡಿ. ಸೊ
ಸೊ ಇವೆಲ್ಲ ಪೇಪರ್ದು. ಸೊ ಬಾಡಿ ನೋಡ್ಬೋದು 11 ಫೀಟ್ದು ಬಾಡಿ ಇದು. ಸೊ 11 ಅಡಿದು ತಲೆ ಇದು. ಸೊ ಕಿರೀಟನೂ ನೋಡ್ಬೋದು, ಸಕ್ಕತ್ತಾಗಿದೆ ಇವರು ಒಂದೊಂದು ಕಿರೀಟನೂ ನೋಡಿ. ಈ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಪೇಪರ್ದು ಇದು. ಸೊ ಹಾಗೆ ಇಲ್ಲಿ ಒಂದೊಂದು ಕೈನೂ ಯೂನಿಕ್ ಆಗಿದೆ, ಒಂದೊಂದು ಕೈ ಡಿಫ್ರೆಂಟಾಗಿ ಕೈಗಳು ಬರಬೇಕಲ್ಲ. ಸೊ ಒಂದೊಂದು ಗಣೇಶಂಗೆ 4 ಕೈ ಬರಬೇಕು, ಸೊ 6 ಕೈ ಬರಬೇಕು. ಸೊ ಅದಕ್ಕೆ ಒಂದೊಂದು ಡಿಫ್ರೆಂಟಾಗಿದೆ. ಇವರೆಲ್ಲ ಮೋಲ್ಡ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಈ ಕಡೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದು ಪೇಪರ್ ಗಣೇಶ ಗುರು ಆಲ್ರೆಡಿ ಹೇಳ್ದಂಗೆ. ಸೊ ಬಾಡಿ ಈ ಥರ ಬಾಡಿ ಇರುತ್ತೆ ಆ್ಯಂಡ್ ಈ ಥರ ರೆಡಿಯಾಗಿ ಬರುತ್ತೆ ಪೇಪರ್ಗೆ. ಸೊ ನಿಮಗೆ ಪ್ರೂವ್ ಮಾಡೋಕ್ಕೆ ಇದು ಗಣೇಶ ಕಾಲಿದು. ಸೊ ನೋಡ್ಬೋದು ನೋಡಿ ಕಾಲು ಗಣೇಶದು, ಪೇಪರ್ ಗಣೇಶ ಗುರು. ಸೊ ನಾನು ನಿಮ್ಗೆ ತೋರಿಸ್ದೆ ಗೊತ್ತಾ ಮೋಲ್ಡು. ಸೊ ಈ ಥರ ಮೋಲ್ಡ್ ಬರುತ್ತೆ, ಈ ಥರ ರೆಡಿ ಮಾಡ್ಕೊಂಡು ಒಂದೊಂದಾಗಿ ಅಟ್ಯಾಚ್ ಮಾಡ್ಕೊಂಡು ಬರ್ತಾರೆ. ಸೊ ಬಾಡಿ ಸಪ್ರೇಟು, ಹೆಡ್ ಸಪ್ರೇಟು, ಕಿರೀಟ ಸಪ್ರೇಟು, ಕೈಗಳು ಸಪ್ರೇಟು. ಸೊ ಒಂದೊಂದನ್ನು ಅರೇಂಜ್ ಮಾಡ್ಕೊಂಡು ಆಮೇಲೆ ಗಣೇಶನ ಜೋಡಿಸ್ಕೊತಾರೆ. ಸೊ ಇದೆಲ್ಲ ಈಕೋ ಫ್ರೆಂಡ್ಲಿ ಗಣೇಶಗಳು ಪೇಪರ್ದು. ಸೊ ಇವ್ರ ಹತ್ರ ಪೇಪರ್ದಾಗಲಿ ಮಣ್ಣಿಂದಾಗಲಿ ಎಲ್ಲನೂ ಇದೆ. ಮಣ್ಣಿಂದು 7.5 ಫೀಟ್ ತನಕ ಇದೆ. ಸೊ ಪೇಪರ್ದು 8 ಫೀಟಿಂದ 12 ಫೀಟ್ ತನಕ ಎಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಗಣೇಶ ನೋಡ್ಬೋದು ಸ್ಟೋನ್ ವರ್ಕ್ ಮಾಡಿರೋದು. ಸೊ ಇವ್ರ ಹತ್ರ ಸ್ಟೋನ್ ವರ್ಕ್ಸು ಅವೈಲೇಬಲ್ ಇದೆ. ಸ್ಟೋನ್ ವರ್ಕ್ಸ್ ಮಾಡಿದ್ರೆ ಈ ಥರ ಫಿನಿಶಿಂಗಲ್ಲಿ ಕೊಡ್ತಾರೆ. ರೈಟ್ ಫ್ರಮ್ ಕಿರೀಟದಿಂದ ಹಿಡ್ದು ಗಣೇಶ ಪೂರ್ತಿ ಈ ಥರ ಕೊಡ್ತಾರೆ. ಸೊ ಸ್ಟೋನ್ ವರ್ಕ್ಸ್ ಬಂದು ಆಪ್ಷನ್ ಇವ್ರ ಹತ್ರ, ಅದು ಬಂದು ಮಾತಾಡ್ಕೋಬೋದು ನಿಮ್ಗೆ ಯಾವ್ಯಾವ ಥರ ಸ್ಟೋನ್ ವರ್ಕ್ಸ್ ಬೇಕೋ ಆ ಥರ. ಸೊ ನೋಡಿ ಎಷ್ಟು ಗಣೇಶ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮಣ್ಣಿಂದ ಮಾಡಿರೋದು ಗುರು ಗಣೇಶ ಇದು. ಸೊ ಪೇಂಟಿಂಗ್ ಆಗಲಿ ಎಷ್ಟು ಯೂನಿಕ್ ಆಗಿದೆ. ಸೊ ಹಾಗೆ ಆ ಕಡೆ ಹೋದರೆ ಗೌರಮ್ಮ ಇದ್ದಾರೆ. ಸೊ ಇವರು ನೋಡಿ ಮಣ್ಣಿಂದ ಮಾಡಿರೋದು. ಸೊ ಪೇಂಟಿಂಗ್ ನೋಡಿ, ಇವರು ಪೇಂಟಿಂಗ್ ಯಾವ ಥರ ಕೊಡ್ತಾರೆ ಅಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಈ ಕಡೆ ಹಾಗೆ ಬಂದರೆ ಸ್ಟೋನ್ ವರ್ಕ್ಸ್ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಐಡಿಯಾ ಸಿಗುತ್ತೆ. ಪೇಂಟಿಂಗ್ ನೋಡಿ ರಿಯಲಿಸ್ಟಿಕ್ ಆಗಿದೆ. ಸೊ ಅಲ್ಲಿ ನೋಡಿದ್ರಲ್ಲ ದೊಡ್ಡ ದೊಡ್ಡ ಗಣಪತಿಗೆ ಅದಕ್ಕೆಲ್ಲ ನಮ್ಮ ಪಂಚೆ ಎಲ್ಲ ಒರಿಜಿನಲ್ ಕೊಡ್ತಾರೆ, ಶಲ್ಯನೂ ಒರಿಜಿನಲ್ ಕೊಡ್ತಾರೆ. ಇದು 4 ಅಡಿ ಗಣೇಶ ಅಲ್ಲ. ಸೊ ಅದಕ್ಕೆ ಈ ಥರ ನೀವು ಅಲ್ಲಿ ಅದೇ ನೀವು ಬಂದು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಗಣೇಶಗಳು. ಸೊ ಅವಾಗ ಯೂನಿಕ್ ಆಗಿರುತ್ತೆ ಒಂದೊಂದು ಡಿಸೈನ್ಸು. ಸೊ ಈ ಗಣೇಶ ಈ ಥರ ಇರುತ್ತೆ ನೋಡ್ಬೋದು ನೋಡಿ. ಇದು ಇನ್ನೂ ಫಿನಿಶ್ ಆಗಿಲ್ಲ, ಇದು ಇನ್ನೂ ಜಸ್ಟ್ ಡ್ರೈ ಆಗಿದೆ. ಬಾಲ್ ಗಣೇಶ ಇವರು ಡ್ರೈ ಆಗಿದೆ ನೋಡಿ. ಸೊ ಹಾಗೆ ಈ ಕಡೆ ಬಂದೆ ಅಂದರೆ ಇಲ್ಲೊಂದು ಗಣೇಶ ಇದೆ. ಸೊ ಲೈಟಿಂಗ್ ಕಡಿಮೆ ಇದೆ, ಅದಕ್ಕೋಸ್ಕರ ಬ್ಲರ್ ಹೊಡಿತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಇನ್ನೂ ಫಿನಿಶ್ ಆಗಿಲ್ಲ ಗುರು. ಸೊ ಹಾಗೆ ಇದರಿಂದ ಹಿಂಭಾಗ ಹೋಗೋಣ, ನೋಡ್ಬೋದು ನೋಡಿ. ಸೊ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ಗಣೇಶಗಳು ನೋಡೋದಕ್ಕೆ. ಸೊ ನೀವು ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣೇಶನ ಬುಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಗಿದ್ಮೇಲೆ ಇನ್ನೊಂದು ಗಣೇಶ ಇದೆ ನೋಡಿದ್ರು, ಇದು ಫಿನಿಶ್ ಆಗಿರೋದು. ಇದು ಸಖತ್ ಇಷ್ಟ ಆಯಿತು, ಎಷ್ಟು ಮುದ್ದಾಗಿದೆ, ಬ್ಯೂಟಿಫುಲ್ ಆಗಿದೆ ಇದು. ಈ ಕ್ಲಾತ್ ಎಲ್ಲ ನೋಡಿ ಒರಿಜಿನಲ್ ಕ್ಲಾತ್ ಇದು. ಇದ್ರ ಮೇಲೆ ಇನ್ನೊಂದು ಶಲ್ಯ ಒಂದು ಬರುತ್ತೆ, ವೆಲ್ವೆಟ್ ಕ್ಲಾತ್ ಇದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ನೋಡ್ಬೋದು. ಅಂದರೆ ಸ್ಟೋನ್ ವರ್ಕ್ಸ್ ಆಗಲಿ ಎಲ್ಲನೂ ಅಷ್ಟೇ ಅಷ್ಟು ಯೂನಿಕಾಗಿ ಕೊಟ್ಟಿರ್ತಾರೆ ಇವರು. ಸೊ ಪೇಂಟಿಂಗು, ಸ್ಟೋನ್ ವರ್ಕ್ಸು, ಕಲರಿಂಗು ಎಲ್ಲನೂ ಯೂನಿಕಾಗಿ ಕೊಟ್ಟಿರ್ತಾರೆ. ಸೊ ಹಿಂದೆ ಇದೆ ನೋಡಿ, ಆ ಥರ ಗಣೇಶನ ಇವರು ಈ ಥರ ಮಾಡ್ತಾರೆ. ಸೊ ಫೈನಲ್ ಟಚ್ ಈ ಗಣೇಶನ ನೋಡಿ ಯೂನಿಕ್ ಆಗಿದೆ, ನಮ್ಮ ಶಿವ ಸ್ಟೈಲಲ್ಲಿದೆ ನೋಡಿ, ಸಖತ್ತಾಗಿದೆ ಇವರು ನೋಡ್ಬೋದು ನೋಡಿ. ಇದಿನ್ನೂ ಡ್ರೈ ಆಗಿದೆ ಅಷ್ಟೇ, ಇದ್ರ ಮೇಲೆ ಇನ್ನೂ ವೈಟ್ ವಾಶ್ ಆಗಬೇಕು, ಅದ್ರ ಮೇಲೆ ಪೇಂಟಿಂಗ್ ಎಲ್ಲ ಬರಬೇಕು. ಸೊ ಇದು ಫಿನಿಶ್ ಗಣೇಶ ನಾನು ತೋರಿಸಿದ್ನಲ್ಲ ಹಿಂದೆ ಇದೆ ನೋಡಿ, ಈ ಥರ ಬರುತ್ತೆ ಫಿನಿಶಿಂಗು. ಸೊ ಈ ಥರ ಇರೋ ಗಣಪತಿಗಳು ಆ ಥರ ಬರುತ್ತೆ. ಸೊ ಹಾಗೆ ಈ ಕಡೆ ಹೋಗೋಣ ನೋಡಿ, ಒಂದೊಂದು ಗಣೇಶನೂ ಇವ್ರ ಹತ್ರ ಯೂನಿಕ್ ಆಗಿದೆ ಇವರು. ಇವೆಲ್ಲ 4 ಅಡಿ ಗಣೇಶಗಳು, ವೈಟ್ ವಾಶ್ ಆಗಿರೋದು ಈ ಥರ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಪ್ರೋಸೆಸ್ ಬಂದು ಇದು. ಸೊ ಈ ಥರ ಡ್ರೈ ಆದಾಗ ಹಿಂಗಿರುತ್ತೆ, ಈ ಪ್ರೋಸೆಸ್ಸಿಂದ ವೈಟ್ ವಾಶಿಗೆ ಹೀಗೆ ಹೋಗುತ್ತೆ. ಸೊ ಇದಾಗಿದ್ಮೇಲೆ ಇದ್ರ ಮೇಲೆ ಪೇಂಟಿಂಗ್ ಲೇಯರ್ಸ್ ಎಲ್ಲ ಬರುತ್ತೆ ನೋಡಿ. ಇವೆಲ್ಲ ವೈಟ್ ವಾಶ್ ಆಗಿದೆ, ಕೆಲವೊಂದು ಗಣೇಶಗಳು ಹಾಗೆ ಪೆಂಡಿಂಗಲ್ಲಿದೆ. ಇದು ನೋಡಿ ಯೂನಿಕ್ ಆಗಿದೆ, ವೆಂಕಟೇಶ್ವರ ಸ್ಟೈಲ್ ಇದೆ ಇದು. ಹಾಗೆ ಈ ಕಡೆ ಬಂದೆ ಅಂದರೆ ನಮ್ಮ ಬಾಲ್ ಗಣೇಶ್ ಕೂತಿದ್ದಾರೆ ಸಕ್ಕದಾಗಿ. ಸೊ ಇದರಲ್ಲೂ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಇದು ಇನ್ನೂ ವೈಟ್ ವಾಶ್ ಆಗಿಲ್ಲ, ಸೊ ಇದು ವೈಟ್ ವಾಶ್ ಆಗಿರೋದು. ಸೊ ಡಿಫ್ರೆನ್ಸ್ ನೋಡ್ಬೋದು, ಇದು ಇನ್ನೂ ವೈಟ್ ವಾಶ್ ಆಗಿಲ್ಲ, ಇದು ಇನ್ನೂ 5 ವೈಟ್ ವಾಶ್ ಆಗಿರೋದು.
ಸೊ ಇಷ್ಟೇ ಡಿಫ್ರೆನ್ಸು. ಸೊ ಇವೆಲ್ಲ ಡ್ರೈ ಆಗಬೇಕಲ್ಲ ಗುರು, ಸೊ ಅದಕ್ಕೆ ಇವೆಲ್ಲ ಟೈಮ್ ಮಾಡಿ ಇಟ್ಟಿದ್ದಾರೆ. ಮಣ್ಣಿನ ಗಣೇಶ ಅಲ್ಲ. ಸೊ ಇವ್ರ ಗೋಡನಲ್ಲಿ ಬಂದು ಕಂಪ್ಲೀಟಾಗಿ ಮಣ್ಣಿನ ಗಣೇಶನೇ ಇರುತ್ತೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಲ್ಲ ಗುರು ಡ್ರೈ ಆಗೋಕ್ಕೆ. ಸೊ ಒಂದೊಂದು ಗಣೇಶನೂ ಇವ್ರು ಕೇರ್ ತೊಗೊಂಡು ಫಿನಿಶ್ ಕೊಟ್ಟು ಪೇಂಟಿಂಗ್ ಆಗಲಿ, ನಿಮಗೆ ಗಣೇಶ ಡೆಲಿವರಿ ಕೊಡೋದಾಗಲಿ ಎಲ್ಲನೂ ಯೂನಿಕ್ ಆಗಿರುತ್ತೆ ಇವ್ರ ಹತ್ರ. ಸೊ ಒಂದೊಂದು ಗಣೇಶನ ಡಿಫ್ರೆಂಟಾಗಿ ಇದೆ, ಡಿಫ್ರೆಂಟ್ ಮಾಡೆಲ್ಸ್ ಇದೆ ಗಣೇಶಗಳು. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಹೋಗೋಣ. ಇದೆಲ್ಲ 4 ಫೀಟಿಂದ ಗುರು. ಸೊ ಇವರ ಗೋಡನಲ್ಲಿ 4 ಫೀಟಿಂದ 12 ಫೀಟ್ ತನಕ ಗಣೇಶಗಳು ಈ ವರ್ಷ ಮಾಡಿದ್ದಾರೆ. ಸೊ ನೋಡ್ಬೋದು ಸುತ್ತ 4 ಅಡಿ ಗಣೇಶಗಳು. ಸೊ ಇಲ್ಲೂ ಅಷ್ಟೇ ನೋಡಿ, ಇವೆಲ್ಲ ಒಂದೊಂದು ಯೂನಿಕ್ ಆಗಿದೆ ಬಾಲ್ ಗಣೇಶ. ಸೊ ಹಿಂದೆ ನೋಡ್ಬೋದು ಪ್ರಭಾವಳಿ ಸಖತ್ತಾಗಿದೆ ಗುರು. ಸೊ ಇದು ಅಷ್ಟೇ ವಿತ್ ಪ್ರಭಾವಳಿ ಎಷ್ಟು ಸಖತ್ತಾಗಿದೆ ಗುರು. 4 ಅಡಿ ಗಣೇಶ ಇದು. ಗುರುಗಳೇ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಇದು ಯಾವ ಗೋಡನ್ ಅಂತ ಅಂದರೆ KT ಬ್ರದರ್ಸ್. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಲೊಕೇಶನು ಮತ್ತು ಅವ್ರ ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್ ಪ್ರೊಫೈಲು ಪ್ರತಿಯೊಂದೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ.